ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಾರ್ಗನ್ ಹೌಸಲ್ ಅವರ ಒಂದು ಆಕ್ಚುಲಿ ಬಹಳ ಇಂಟ್ರೆಸ್ಟಿಂಗ್ ಪುಸ್ತಕ ದ ಸೈಕಾಲಜಿ ಆಫ್ ಮನಿ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹ್ಮ್ ಇದರ ವಿಶೇಷತೆ ಏನಂದ್ರೆ ಇದು ಹಣಕಾಸಿನ ಯಶಸ್ಸನ್ನ ಕೇವಲ ಅಂಕಿಅಂಶ ಗಣಿತ ಅಂತ ನೋಡಲ್ಲ. ಹೌದು. ನಮ್ಮ ನಡವಳಿಕೆ, ನಮ್ಮ ಮನೋಭಾವ ಅಂದ್ರೆ ನಮ್ಮ ಸೈಕಾಲಜಿ ಹೇಗೆ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳುತ್ತೆ. ಖಂಡಿತ. ಇದು ಬಾಗ ಮುಖ್ಯವಾದ ಪಾಯಿಂಟ್ ಆಕ್ಚುಲಿ. ಯಾಕಂದ್ರೆ ಹಣದ ಜೊತೆಗಿನ ನಮ್ಮ ಸಂಬಂಧ ಇದೆಯಲ್ಲ, ಹ್ಮ್ ಅದು ನಮ್ಮ ಭಾವನೆಗಳು, ನಮ್ಮ ಹಳೆಯ ಅನುಭವಗಳು ಇದರಿಂದ ತುಂಬಾನೇ ಪ್ರಭಾವಿತವಾಗಿರುತ್ತೆ. ಅದೇ ಅಂದ್ರೆ ನಮ್ಮ ನಿರ್ಧಾರಗಳು ಪೂರ್ತಿ ತರ್ಕಬದ್ಧವಾಗಿರಲ್ಲ ಅಲ್ವಾ? ಖಂಡಿತ ಇರಲ್ಲ. ಅದಕ್ಕೆ ಪುಸ್ತಕದಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಹೇಳಿ. ಈಗ ಬಡತನದಲ್ಲಿ ಬೆಳೆದ ವ್ಯಕ್ತಿ ರಿಸ್ಕ್ ಅನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಹೌದು ಹೌದು. ಅದೇ ಸ್ವಲ್ಪ ಅನುಕೂಲಸ್ಥ ಕುಟುಂಬದಿಂದ ಬಂದವರಿಗೆ ರಿಸ್ಕ್ ಅನ್ನೋದು ಒಂಥರ ಸಹಜವಾಗಿ ಕಾಣಿಸಬಹುದು. ಸೊ ಒಬ್ಬರಿಗೆ ಸರಿ ಅನಿಸಿದ್ದು ಇನ್ನೊಬ್ಬರಿಗೆ ಪೂರ್ತಿ ತಪ್ಪು ಅಥವಾ ಅತಿರೇಕ ಅಂತ ಅನಿಸಬಹುದು. ನಿಮಗೆ ಹುಚ್ಚುತನವೆಂದು ತೋರುವುದು ಬೇರೆಯವರಿಗೆ ಸರಿ ಎನಿಸಬಹುದು ಅಂತ ಪುಸ್ತಕ ಹೇಳುತ್ತೆ. ಹಾಗಾಗಿ ಬೇರೆಯವರ ಆರ್ಥಿಕ ಸಲಹೆಯನ್ನ ಅಂದ್ರೆ ಅವರ ಹೂಡಿಕೆ ಸ್ಟ್ರಾಟಜಿ ಇರ್ಬೋದು, ಅದನ್ನ ಕುರುಡಾಗಿ ಫಾಲೋ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಹೌದಲ್ಲ? ಖಂಡಿತ ಇಲ್ಲ. ಯಾಕೆಂದ್ರೆ ಅವರ ಪರಿಸ್ಥಿತಿ, ಅವರ ಗುರಿಗಳು, ಅವರ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಎಲ್ಲವೂ ನಮ್ಮದಕ್ಕಿಂತ ಭಿನ್ನವಾಗಿರುತ್ತೆ. ಸರಿ. ಇದೇ ಕಾರಣಕ್ಕೆ ಪುಸ್ತಕ ಹೇಳುತ್ತೆ ನೋಡಿ, ಪೂರ್ತಿ ರ್ಯಾಷನಲ್ ಅಂದ್ರೆ ತರ್ಕಬದ್ಧ ನಿರ್ಧಾರಕ್ಕಿಂತ ಹ್ಮ್ ರೀಸನಬಲ್ ಅಂದ್ರೆ ಸಮಂಜಸವಾದ ನಿರ್ಧಾರ ತೆಗೆದುಕೊಳ್ಳೋದು ಉತ್ತಮ ಅಂತ. ರೀಸನಬಲ್ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ? ರೀಸನಬಲ್ ಅಂದ್ರೆ ಗಣಿತದ ಪ್ರಕಾರ ಅದು ಬೆಸ್ಟ್ ರಿಟರ್ನ್ ಕೊಡದೇ ಇರಬಹುದು, ಆದ್ರೆ ಆ ನಿರ್ಧಾರದಿಂದ ನಮಗೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಓಕೆ, ಅಂದ್ರೆ ಮನ್ಸಿಗೆ ಸರಿ ಅನ್ಸೋದು. ಹೌದು, ಮನಸ್ಸಿಗೆ ಸರಿ ಅನ್ಸೋದು, ನಮ್ಮ ಪರಿಸ್ಥಿತಿಗೆ ಹೊಂದುವಂಥದ್ದು, ಅದು ಮುಖ್ಯ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕಂದ್ರೆ ಇದು ನಮ್ಮನ್ನ ಮುಂದಿನ ಒಂದು ಮುಖ್ಯ ವಿಚಾರಕ್ಕೆ ತರುತ್ತೆ. ಪುಸ್ತಕದಲ್ಲಿ ಶ್ರೀಮಂತರಾಗೋದು ಮತ್ತು ಶ್ರೀಮಂತರಾಗಿ ಉಳಿಯೋದು ಇವೆರಡೂ ಬೇರ್ಬೇರೆ ಸ್ಕಿಲ್ಸ್ ಅಂತ ಹೇಳ್ತಾರೆ. ಹೌದು, ತುಂಬಾ ಬೇರೆ. ಶ್ರೀಮಂತರಾಗಲು ಬಹುಶಃ ಧೈರ್ಯ ಬೇಕು, ಸ್ವಲ್ಪ ರಿಸ್ಕ್ ತಗೊಳ್ಳೋ ಮನೋಭಾವ, ಆಶಾವಾದ ಇದೆಲ್ಲ ಬೇಕಾಗಬಹುದು. ಆದ್ರೆ ಶ್ರೀಮಂತರಾಗಿ ಉಳಿಯೋದಿಕ್ಕೆ ಅದಕ್ಕೆ ಬೇಕಾಗೋದು ವಿನಯ, ಮಿತವ್ಯಯ ಮತ್ತೆ ಸ್ವಲ್ಪ ಭಯ ಕೂಡ. ಭಯನಾ? ಹೌದು. ಅಂದ್ರೆ ಎಲ್ಲವನ್ನೂ ಕಳ್ಕೊಳ್ಬೋದು ಅನ್ನೋ ಒಂದು ಎಚ್ಚರ. ಗಳಿಸಿದ್ದನ್ನ ಉಳಿಸ್ಕೊಳ್ಳೋದು ಕಳ್ಕೊಳ್ದೇ ಇರೋದಿದೆಯಲ್ಲ, ಅದು ಗಳಿಸೋದ್ಕಿಂತ ಮುಖ್ಯವಾಗ್ಬೋದು. ಓ, ಅದಕ್ಕೆ ದೊಡ್ಡ ರಿಸ್ಕ್ ತಗೊಂಡು ದಿವಾಳಿಯಾಗೋ ಶ್ರೀಮಂತರ ಕತೆಗಳನ್ನ ನಾವು ಕೇಳ್ತೀವಿ ಅಲ್ವಾ? ಹೌದು, ನಿಜ. ಹಣ ಗಳಿಸೋ ಕಲೆ ಗೊತ್ತಿದ್ರವರಿಗೆ ಅದನ್ನ ಉಳಿಸ್ಕೊಳ್ಳೋ ಕಲೆ ಗೊತ್ತಿರ್ಲಿಲ್ಲ ಅಂದ್ಹಾಗೆ. ಸೊ ದೀರ್ಘಕಾಲ ಆಟದಲ್ಲಿ ಉಳಿಯೋದು ಬಹಳ ಮುಖ್ಯ. ಇದಕ್ಕೊಂದು ಕ್ಲಾಸಿಕ್ ಉದಾಹರಣೆ ಅಂದ್ರೆ ವಾರನ್ ಬಫೆಟ್, ಹೌದಲ್ಲ? ಖಂಡಿತ. ಅವರ ಸಂಪತ್ತಿನ ಬಹುಪಾಲು ಅಂದ್ರೆ ಸುಮಾರು 90%ಕ್ಕಿಂತ ಹೆಚ್ಚು ಬಂದಿದ್ದು ಅವರ 65ನೇ ವಯಸ್ಸಿನ ನಂತರ ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ಅವರು ದಶಕಗಳ ಕಾಲ ಹೂಡಿಕೆಯಲ್ಲಿ ಉಳಿದ್ರು. ಆ ಕಾಂಪೌಂಡಿಂಗ್ ಅಥವಾ ಚಕ್ರಬಡ್ಡಿ ಪವರ್ ಕೆಲ್ಸ ಮಾಡೋಕೆ ಬಿಟ್ರು. ಅದೇ, ಆ ಚಕ್ರವಡ್ಡಿ ಕೆಲ್ಸ ಮಾಡ್ಬೇಕು ಅಂದ್ರೆ ಸಮಯ ಬೇಕು. ಅಂದ್ರೆ ನೀವು ಮಾರುಕಟ್ಟೆಯಲ್ಲಿ ಬಹಳ ಕಾಲ ಇರಬೇಕು. ಸೊ ದೊಡ್ಡ ಲಾಭದ ಹಿಂದೆ ಓಡೋದಕ್ಕಿಂತ ಆರ್ಥಿಕವಾಗಿ ನಾಶವಾಗುವುದನ್ನು ತಪ್ಪಿಸುವುದು, ಅವಾಯ್ಡಿಂಗ್ ರೂಯಿನ್, ಅದು ಹೆಚ್ಚು ಮುಖ್ಯವಾಗತ್ತೆ. ಸಣ್ಣ ಪುಟ್ಟ ಲಾಭ ಆದ್ರೂ ಪರವಾಗಿಲ್ಲ, ಮಾರುಕಟ್ಟೆಯ ಏರಿಳಿತಗಳನ್ನ ಸಹಿಸ್ಕೊಂಡು ನಿಲ್ಬೇಕು. ಆಗ ಚಕ್ರಬಡ್ಡಿ ತನ್ನ ಕೆಲ್ಸ ಮಾಡತ್ತೆ. ಪುಸ್ತಕದಲ್ಲಿ ಇನ್ನೊಂದು ವಿಚಾರ ನನಗೆ ತುಂಬಾ ಇಷ್ಟ ಆಯ್ತು. ನಾವು ಈ ದೊಡ್ಡ ಕಾರು, ಬಂಗ್ಲೆ ಇದನ್ನೆಲ್ಲ ಸಂಪತ್ತು ಅನ್ಕೋತೀವಿ, ಆದ್ರೆ ಪುಸ್ತಕ ಹೇಳುತ್ತೆ ನಿಜವಾದ ಸಂಪತ್ತು ಕಣ್ಣಿಗೆ ಕಾಣಲ್ಲ ಅಂತ. ಹೌದು, ಅದು ಅದೃಶ್ಯವಾಗಿರತ್ತೆ. ಅದು ಬ್ಯಾಂಕ್ ಖಾತೆಯಲ್ಲಿರೋ ಉಳಿತಾಯ, ಯಾರೂ ನೋಡದ ಹೂಡಿಕೆ ಪೋರ್ಟ್ಫೋಲಿಯೋ. ದುಬಾರಿ ಕಾರು ಕೊಂಡ ತಕ್ಷಣ ನಮ್ಮ ಸಂಪತ್ತು ಹೆಚ್ಚಾಗಲ್ಲ, ಆಕ್ಚುಲಿ ಕಡಿಮೆ ಆಗುತ್ತೆ. ಹೌದು, ಅದು ಖರ್ಚು, ಸಂಪತ್ತಿನ ಪ್ರದರ್ಶನ ಅಷ್ಟೇ. ನಿಜವಾದ ಸಂಪತ್ತು ಅಂದ್ರೆ ಖರ್ಚು ಮಾರ್ಬೋದಾದ ಹಣವನ್ನ ಖರ್ಚು ಮಾಡದೆ ಉಳಿಸಿದ್ದು. ಈ ಉಳಿತಾಯದ ಬಗ್ಗೆನೂ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಕೇವಲ ರಿಟೈರ್ಮೆಂಟ್ ಎಮರ್ಜೆನ್ಸಿ ಅಂತಲ್ಲ, ಅದಕ್ಕಿಂತ ಹೆಚ್ಚಿನದು. ಅದು ನಮ್ಗೆ ಕಂಟ್ರೋಲ್ ಕೊಡುತ್ತೆ, ಜೀವನದ ಮೇಲೆ ನಿಯಂತ್ರಣ. ಅದೇ, ನಾನು ಇವತ್ತು ಏನ್ ಬೇಕಾದ್ರೂ ಮಾಡಬಲ್ಲೆ, ಯಾರ ಅಪ್ಪಣೆಯೂ ಬೇಕಿಲ್ಲ ಅಂತ ಹೇಳೋ ಸ್ವಾತಂತ್ರ್ಯ ಇದೆಯಲ್ಲ, ಅದೇ ಸಂಪತ್ತಿನ ಅತ್ಯುನ್ನತ ರೂಪ ಅಂತ ಪುಸ್ತಕ ಹೇಳುತ್ತೆ. ಖಂಡಿತ. ಅಂದ್ರೆ ಕೆಲ್ಸ ಇಷ್ಟ ಇಲ್ಲ ಅಂದ್ರೆ ಬಿಡೋಕೆ, ಅಥವಾ ಒಂದು ಒಳ್ಳೆ ಅವಕಾಶ ಬಂದ್ರೆ ಅದನ್ನ ತಗೊಳ್ಳೋಕೆ, ಅಥವಾ ಸುಮ್ನೆ ಒಂದ್ ಬ್ರೇಕ್ ತಗೊಳ್ಳೋಕೆ, ಅದಕ್ಕೆಲ್ಲ ಬೇಕಾದ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಹೌದು, ಈ ಫ್ಲೆಕ್ಸಿಬಿಲಿಟಿ ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮ ಗುರಿಗಳು ಬದಲಾಗ್ತಾ ಇರುತ್ತೆ ಅಲ್ವಾ? ನಿಜ. 20ನೇ ವಯಸ್ಸಲ್ಲಿದ್ದ ಗುರಿ 40ರಲ್ಲಿರಲ್ಲ. ಇರಲ್ಲ.
ಸೊ ನಮ್ಮ ಆರ್ಥಿಕ ಯೋಜನೆಗಳು ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಇರಬಾರ್ದು. ಸ್ವಲ್ಪ ಬದಲಾವಣೆಗಳಿಗೆ ಅವಕಾಶ ಇರಬೇಕು. ಒಟ್ಟಿನಲ್ಲಿ ಈ ಪುಸ್ತಕದಿಂದ ನಾವು ಕಲಿಯೋದು ಏನಂದ್ರೆ ಹಣಕಾಸಿನ ಯಶಸ್ಸು ಅನ್ನೋದು ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ನಮ್ಮ ನಡವಳಿಕೆ ಮೇಲೆ ನಿಂತಿದೆ. ಖಂಡಿತವಾಗಿಯೂ ನಮ್ಮ ತಾಳ್ಮೆ, ನಮ್ಮ ದೃಷ್ಟಿಕೋನ, ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇವೆಲ್ಲ ತುಂಬಾ ಮುಖ್ಯ. ಇದು ಒಂಥರ ಟೆಕ್ನಿಕಲ್ ಸ್ಕಿಲ್ಗಿಂತ ಸಾಫ್ಟ್ ಸ್ಕಿಲ್ ಇದ್ದಾಗಲ್ವಾ? ಹೌದು, ಇದೊಂದು ಬಿಹೇವಿಯರಲ್ ಸ್ಕಿಲ್. ಇದನ್ನ ನಾವು ಬೆಳೆಸ್ಕೊಳ್ಬೇಕು. ಈ ಸ್ಕಿಲ್ ಅನ್ನ ಕರಗತ ಮಾಡ್ಕೊಂಡ್ರೆ ಬರೀ ದುಡ್ಡು ಮಾತ್ರ ಅಲ್ಲ, ಮನಸ್ಸಿನ ನೆಮ್ಮದಿನೂ ಸಿಗುತ್ತೆ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಹಾಗಾದ್ರೆ ಕೊನೆಯದಾಗಿ ಕೇಳುಗರಿಗೆ ಒಂದು ಪ್ರಶ್ನೆ ಕೇಳೋಣ. ಕೇಳಿ. ಹಣದ ಜೊತೆಗಿನ ನಮ್ಮ ಸಂಬಂಧ, ನಮ್ಮ ಪರ್ಸನಲ್ ಹಿಸ್ಟ್ರಿ, ನಮ್ಮ ನಡವಳಿಕೆಯಿಂದ ಇಷ್ಟೊಂದು ಪ್ರಭಾವಿತ ಆಗೋದಾದ್ರೆ ಕೇವಲ ಹೊರಗಿನ ಟೆಕ್ನಿಕ್ ಕಲಿಯೋದನ್ನ ಬಿಟ್ಟು ನಮ್ಮ ಸ್ವಂತ ಹಣದ ಕಥೆಯನ್ನ, ನಮ್ಮ ಭಾವನಾತ್ಮಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ನಮಗೆ ನಿಜವಾದ ಆರ್ಥಿಕ ನೆಮ್ಮದಿಯನ್ನು ಕೊಡಬಹುದು? ಯೋಚನೆ ಮಾಡಿ.